ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, 1 ಗ್ಲಾಸ್ ರವೆ ಮತ್ತು ಅವರೆಕಾಳು ಸ್ವಲ್ಪ, ಮತ್ತು ಬೀನ್ಸು, ಕ್ಯಾರೆಟು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದು, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ 1 ಯೂಸ್ ಮಾಡಿದ್ದೀನಿ ನಾನು. ಈರುಳ್ಳಿ 2, ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು. ನಾನು ಒಣಮೆಣ್ಸಿನ್ಕಾಯಿ 4-5 ಯೂಸ್ ಮಾಡಿದ್ದೀನಿ. ನೋಡಿ, ಎಣ್ಣೆ 1-2 ಟೇಬಲ್ ಸ್ಪೂನು, ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಮತ್ತು ಕಡಲೆಬೇಳೆ, ಉದ್ದು 2 1 ಸ್ಪೂನು. ಅವರೆಕಾಳು ಉಪ್ಪಿಟ್ಟಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್, ತಿನ್ನೋಕ್ಕೆ. ಈ ಚಳಿಗಾಲದಲ್ಲಂತೂ ಚೆನ್ನಾಗಿರುತ್ತೆ, ಮತ್ತು ಬೇಗ ಏನು ನಾಷ್ಟ ಮಾಡೋದು ಅಂತ ಅಂದ್ಕೊತಾ ಇರೋರಿಗೆ ಈಸಿ ಆಗುತ್ತೆ. ನೋಡಿ, ಇದೆಲ್ಲ ಚಿಟಪಟ ಅಂದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ, ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ 1 ಯೂಸ್ ಮಾಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ 1 ಟೊಮೊಟೊನ. ಈರುಳ್ಳಿ ಬೆಂದಾದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈರುಳ್ಳಿ ಬೆಂದಿದೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಮತ್ತು ಟೊಮೊಟೊ 1 ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅವರೆಕಾಳು ತೊಳೆದ್ಬಿಟ್ಟು ಇಟ್ಕೊಳೋದು. ತೊಳೆದ್ಮೇಲೆ ಅದ್ರ ನಾವೇನು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀರೋ ಅದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನಾನು ತೊಳ್ಕೊಂಡಿದ್ದೆ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದು ಅವರೆಕಾಳು ಯಾವಾಗಲೂ ಸಿಗೋದಿಲ್ಲ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕಂದರೆ ತರಕಾರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ತರಕಾರಿ ಯೂಸ್ ಮಾಡಿದ್ದೀನಿ. ನೋಡಿ, ಅರಿಶಿನ 1 1/2 ಟೇಬಲ್ ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1/2 ಟೇಬಲ್ ಸ್ಪೂನು. ಚೆನ್ನಾಗಿ ಫ್ರೈ ಆದಮೇಲೆ ಅವರೆಕಾಳು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋದು. ಆಮೇಲೆ ಇದು ತರಕಾರಿ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಫ್ರೈ ಆಗಿದೆ. ಇವಾಗ ತರಕಾರಿ ಹಾಕ್ಕೊಳ್ಳೋಣ. ಬೀನ್ಸು ಮತ್ತು ಕ್ಯಾರೆಟು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸತಿ ತಿರುಗಿಸ್ಕೊಂಡು ಅದರಲ್ಲೇ ಎಣ್ಣೆಯಲ್ಲೇ ಒಂಚೂರು ಫ್ರೈ ಮಾಡ್ಕೊಬೇಕು. ತರಕಾರಿ ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಫ್ರೈ ಮಾಡ್ಕೊಂಡ್ಮೇಲೆ ನೀರು ಹಾಕ್ಕೊಬೇಕು. ರವೆ 1 ಗ್ಲಾಸ್ ಯೂಸ್ ಮಾಡಿರೋದ್ರಿಂದ ಚಂಬು 1 ಚಮ್ ನೀರು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಾಲ್ಟು 1 ಸ್ಪೂನು, ಇಲ್ಲ 1.5 ಸ್ಪೂನ್, ಅದು ಚಿಕ್ಕ ಸ್ಪೂನಲ್ಲಿ.
ಕಾಳಿಗೆ ಮತ್ತು ತರಕಾರಿಗೆ ಇಟ್ಕೊಬೇಕಲ್ವ, ಅದಕ್ಕೆ ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಬಿಟ್ಕೊಂಡಿದೆ, ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ತಿರ್ಗಿಸ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ತಿರ್ಗಿಸ್ಕೊಂಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ. ಇವಾಗ ರವೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಬೇಕು. ನೀವು ತುಪ್ಪ ಆದರೂ ಹಾಕ್ಕೊಬೋದು, ಎಣ್ಣೆ ಆದರೂ ಹಾಕ್ಕೊಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ. ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ರವೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ. ಅದು ಉರಿಯೋವಾಗಲೇ ಗೊತ್ತಾಗುತ್ತೆ ನಮಗೆ ಆಗಿದೆ ಅಂತ. ಸ್ಮೆಲ್ಲು ಚೆನ್ನಾಗಿ ಘಮ್ ಅಂತ ಬರುತ್ತೆ, ಆವಾಗ ರವೆ ಹುರಿದಿರೋದು ಆಗಿದೆ ಅಂತ ಅರ್ಥ. ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಈ ಥರ ಬರಬೇಕು ಕಲರು. ಆವಾಗಲೇ ವೈಟ್ ಇತ್ತು ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಆಗಿದೆ, ನಾನು ಹುರ್ಕೊಂಡಿದ್ದೀನಿ ನೋಡಿ, ಈ ಥರ ಆದರೆ ಸಾಕು. ಕಲರು ನೋಡಿ ಚೇಂಜ್ ಆಗಿದೆ, ಈ ಥರ ಆದರೆ ಸಾಕು. ನೋಡಿ ನೀರು ಕೂಡ ಕುದೀತಾ ಇದೆ. ನಾವು ನೀರು ಕುದಿಯೋಕೆ ಇಕ್ಕಿದಾಗೆ ರವೆ ಹುರ್ಕೊಳ್ಳೋ ಅಷ್ಟರಲ್ಲೇ ಇದು ನೀರು ಕುದಿಯುತ್ತೆ, ಎರಡೂ ಒಟ್ಟೊಟ್ಟಿಗೆ ಆಗುತ್ತೆ. ನೋಡಿ ನೀರು ಕುದಿಯೋವಾಗಲೇ ರವೆ ಹಾಕ್ಕೊಬೇಕು. ಚೆನ್ನಾಗಿ ತಿರ್ಗಿಸ್ಕೊಂಡು ಹಾಕ್ಕೊಬೇಕು, ಇಲ್ಲಾಂದರೆ ಗಂಟು ಕಟ್ಕೊಂಡ್ಬಿಡುತ್ತೆ. ನೋಡಿ ರವೆ ನಾನು ಸ್ವಲ್ಪನೇ ಹಾಕ್ಕೊಂಡು ತಿರ್ಗಿಸ್ಕೊತಾ ಇದ್ದೀನಿ. ಬಿಸಿ ಇರುತ್ತೆ ನೋಡ್ಕೊಳ್ಳಿ, ಎಗರು ಬಿಡುತ್ತೆ ಒಂದೊಂದ್ಸಲಿ. ಸಿಮ್ಮಲ್ಲಿ ಇಟ್ಕೊಂಡು ರವೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಗರು ಬಿಡುತ್ತೆ, ಬಿಸಿ ಇರುತ್ತಲ್ವ ಅದಕ್ಕೆ. ನೋಡಿ ನಾನು ರವೆನ ಹಾಕ್ಕೊಂಡೇ ತಿರ್ಗಿಸ್ಕೊತಾ ಇದ್ದೀನಿ, ಇಲ್ಲಾಂದರೆ ಗಂಟು ಕಟ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ತಿರ್ಗಿಸ್ಕೊತಾ ಇರಬೇಕು, ಸ್ವಲ್ಪ ಅದು ಗಟ್ಟಿ ಆಗೋವರೆಗೂ. ನೋಡಿ ಅವರೆಕಾಳು ಅಷ್ಟೇ ಅದರಲ್ಲೇ ಬೆಂದ್ಕೊಂಡಿರುತ್ತೆ, ನೀರು ಕುದ್ದಿರುತ್ತಲ್ವ, ಚೆನ್ನಾಗಿ ಕುದಿಸ್ಬೇಕು ನೀರು ಅಷ್ಟೇ. ನೀವು ಬೇಕಾದರೆ ಕಾಳು ಬೇಯಿಸ್ಕೊಂಡು ಕೂಡ ಹಾಕ್ಕೊಬೋದು, ನಾನು ಹಂಗೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಆಗಿದೆ, ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ. ಬನ್ನಿ ಇವಾಗ ಸರ್ವ್ ಮಾಡೋಣ. ನೀವು ಬೇಕಾದ್ರೆ ತುಪ್ಪ ಜೊತೆಯಲ್ಲಿ ಸರ್ವ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಮೊಸರು ಜೊತೆ ಚೆನ್ನಾಗಿರುತ್ತೆ, ಇಲ್ಲ ಚಟ್ನಿ. ನೋಡಿ ಆಗಿದೆ, ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸ್. ಧನ್ಯವಾದಗಳು.